ಇನ್ನು ಮಳೆ ಇಲ್ಲದೆ ಬೀದರ್ನಲ್ಲಿ ಬೆಳೆಗಳೆಲ್ಲವೂ ಕೂಡ ಒಣಗಿ ಹೋಗ್ತಾ ಇದೆ. ಸ್ಪ್ರಿಂಕ್ಲರ್ ಮೂಲಕ ನೀರು ಬಿಟ್ಟು ಬೆಳೆ ರಕ್ಷಣೆ ಮಾಡೋದಕ್ಕೆ ಈಗ ರೈತರು ಮುಂದಾಗಿದ್ದಾರೆ. ಭಾಲ್ಕಿಯ ನೀಲಮ್ಮನಹಳ್ಳಿ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಜಿಲ್ಲೆಯಲ್ಲಿ 60% ರೈತರು ಮಾತ್ರ ಬಿತ್ತನೆ ಮಾಡಿದ್ದಾರೆ. ಯಾಕಂದರೆ ಮಳೆ ಇಲ್ಲ, ಬೆಳೆ ಬರಲ್ಲ ಅನ್ನುವಂಥದ್ದು ಗೊತ್ತು. ಸೊ ಹಾಗಾಗಿ ಕೈ ಸುಟ್ಕೊಳ್ಳೋದು ಬೇಡ ಅಂತ ಕೆಲವೊಂದಷ್ಟು ಜನ ಸುಮ್ಮನಿದ್ದಾರೆ. ಬಟ್ 60% ಜನ ಈಗಾಗಲೇ ಅದನ್ನು ಬೆಳೆಗಳನ್ನು ಬೆಳೆಯೋಣ ಅಂಥೇಳಿ ಬಿತ್ತಿದ್ದಾರೆ. ಈಗ ಅವರ ಬೆಳೆಗಳಿಗೆ ಸ್ಪ್ರಿಂಕ್ಲರನ್ನು ಅಳವಡಿಸಿ ನೀರನ್ನು ಬಿಡ್ತಾ ಇದ್ದಾರೆ. ಬಟ್ ಮಳೆ ಇಲ್ಲದೆ ರೈತರು ಮಾತ್ರ ಕಂಗಾಲಾಗ್ಬಿಟ್ಟಿದ್ದಾರೆ. ನಾವು ಪ್ರತಿನಿಧಿ ಸುರೇಶ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಬೀದರ್ ಜಿಲ್ಲೆಯಲ್ಲಿ ಮಳೆರಾಯನ ಅವಕ್ರಪೆ ಮುಂದುವರೆದಿರತಕ್ಕಂಥದ್ದು. ಮಳೆಗಾಲ ಆರಂಭವಾಗಿ 1.5 ತಿಂಗಳು ಕಳೆದರೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಮಳೆಯಾಗಿಲ್ಲ. ಮಳೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ಬಿತ್ತನೆ ಮಾಡಿದಂಥ ರೈತರು ಈಗ ಸಾಕಷ್ಟು ಆತಂಕದಲ್ಲಿರುವಂಥದ್ದು. ಸದ್ಯ ನಾನು ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ನೀಲಮ್ಮನಹಳ್ಳಿ ಗ್ರಾಮದಲ್ಲಿ ಸದ್ಯ ನಾನಿರುವಂಥದ್ದು. ಈ ದೃಶ್ಯದಲ್ಲೂ ಕೂಡ ಇಲ್ಲಿ ನೋಡ್ಬೋದು ನೀವು. ಈಗಾಗಲೇನು ಮಳೆಯ ಕೊರತೆ ಸಾಕಷ್ಟು ಪ್ರಮಾಣದಲ್ಲಿ ಆಗಿರೋದ್ರಿಂದಾಗಿ ಈ ಸಾಲ ಸೋಲ ಮಾಡಿ ಬಿತ್ತಿದ ಬೆಳೆ ಹೊಲದಲ್ಲೇ ಬಾಡ್ತಾ ಇದೆ. ಹೀಗಾಗಿ ರೈತರು ಕೂಡ ನೀರನ್ನು ಬಿಟ್ಕೊಂಡು, ಬೆಳೆಗೆ ನೀರನ್ನು ಬಿಟ್ಟುಕೊಂಡು ಬೆಳೆಯನ್ನು ಕಾಪಾಡುವಂಥ ಕೆಲಸಕ್ಕೂ ಕೂಡ ಈಗ ರೈತರೇನು ಮುಂದಾಗಿರುವಂಥದ್ದು. ಯಾಕೆಂದರೆ ನೀರಿದ್ದ ರೈತರು ಮಾತ್ರ ಈಗಾಗಲೇ ಬೆಳೆಗಿನ ಸ್ಪ್ರಿಂಕ್ಲರ್ ಮೂಲಕ ನೀರನ್ನು ಬಿಟ್ಟು ಬೆಳೆಯನ್ನು ಕಾಪಾಡ್ಕೊತಿದ್ದಾರೆ. ಆದರೆ ನೀರಿಲ್ಲದ ರೈತರಿಗೆ ಇದು ಸಾಕಷ್ಟು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿರ್ತಕ್ಕಂಥದ್ದು. ಇದು ನೀರು ಬಿಟ್ಟಂಥ ಜಮೀನು ಬೆಳೆ ಈ ರೀತಿ ಈ ಮಟ್ಟದಲ್ಲಿದೆ. ಅಲ್ಲಿ ನೀರು ಬಿಡದಂಥ ಬೆಳೆ ಇಲ್ಲಿ ಇದ್ರ ಪಕ್ಕದಲ್ಲಿರುವಂಥ ಎರಡೂ ಕೂಡ ಒಂದೇ ದಿನಾನೇ ಬಿತ್ತನೆ ಮಾಡಿರ್ತಕ್ಕಂಥದ್ದು. ಆದರೆ ಈ ಬೆಳೆ ಇನ್ನೂ ಭೂಮಿಯಿಂದ ಒಂದು 2-3 ಇಂಚು ಕೂಡ ಇಲ್ಲಿ ಬಂದಿಲ್ಲ. ಮಳೆ ಆಗದೇ ಇರೋ ಪರಿಣಾಮವಾಗಿ ಬೆಳೆನೂ ಕೂಡ ಭೂಮಿಯಲ್ಲಿ ಬಾಡ್ತಾ ಇರ್ತಕ್ಕಂಥದ್ದು. ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಉದ್ದು, ಸೋಯಾಬೀನ್ ಹೆಸರನ್ನು ಕೂಡ ಇಲ್ಲಿ ಈ ಭಾಗದ ರೈತರು ಹೆಚ್ಚಾಗಿ ಬಿತ್ತನೆ ಮಾಡ್ತಾರೆ. ಆದರೆ ಈ ಸರಿ ಮಳೆಯ ಅಭಾವ ಸೃಷ್ಟಿಯಾಗಿರೋದ್ರಿಂದಾಗಿ ರೈತರು ಕೂಡ ಸಾಕಷ್ಟು ಆತಂಕನ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇಲ್ಲಿ ನೀಲಮ್ಮನಹಳ್ಳಿ ಗ್ರಾಮದ ಸಾಕಷ್ಟು ರೈತರು ನಮ್ಮ ಜೊತೆಗೆ ಇರುವಂಥದ್ದು. ಈಗ ಅವರನ್ನ ಮಾತಾಡ್ಸೋಗೋಣ. ಈಗ ಹೇಳ್ರಿ, ಯಾವ್ಯಾವ ರೀತಿ ಸಮಸ್ಯೆ ಆಗತೈತೆ ಅಂತ್ರಿ? ಸರ್, 1.5 ತಿಂಗಳಾಯಿತು ಮಳೆ ಇಲ್ಲ. ನಾವು ಏನಾರ ಮಳೆ ಬೀಳುತ್ತೆ ಅನ್ಕಸಿ ಬಿತ್ತಣಿಕೆ ಮಾಡಿದ್ದೀವಿ. ಅದು 1.5 ತಿಂಗಳಾಯಿತು ಮಳೆನೇ ಇಲ್ಲ. ಅದಕ್ಕೆ ಸರ್ಕಾರಕ್ಕೆ ಏನೋ ಒಂದು ನಿಮ್ಮ ಟಿ ವಿ ಮಾಧ್ಯಮದ ಮುಖಾಂತರ ಒಂದು ಕೇಳಿಸ್ಕೊಳ್ಳೇನೆ ಅಂತಂದರೆ, ಬರಗಾಲ ಘೋಷಿತ ಮಾಡಿ ಒಂದು ರೈತರ ಪರ ಒಂದು ಕೆಲಸ ಮಾಡಬೇಕಾಗಿ ಈ ಸರ್ಕಾರದಲ್ಲಿ ನಾನು ವಿನಂತಿ ಮಾಡ್ಕೋತೇನೆ. ನಾವು ಸಾಲ ಸೋಲ ಮಾಡಿ ಬಿತ್ತನೆಯನ್ನು ಮಾಡಿದ್ದೀವಿ. ಈಗ ಸಾಕಷ್ಟು ಏನು ಮಳೆ ಕೂಡ ಆಗಿಲ್ಲ. ಹೀಗಾಗಿ ಬರ ಜಿಲ್ಲೆ ಅಂತ ನಮ್ಮ ಜಿಲ್ಲೆಯನ್ನು ಘೋಷಣೆ ಮಾಡಬೇಕಂತ ಇಲ್ಲ ರೈತರು ಒತ್ತಾಯ ಮಾಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.